ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ತುಂಬ ಜನರಿಗೆ ಆಲ್ಮೋಸ್ಟ್ ಇಷ್ಟ ಅನ್ಕೋತೀನಿ. ಪೈನಾಪಲ್ ಗೊಜ್ಜು, ಸಿಹಿ ಹುಳಿ ಅಂತ ಕರೀತಾರೆ ನಮ್ಮ ಕಡೆ. ಉಡುಪಿಯಲ್ಲೆಲ್ಲ ಯಾವುದೇ ನೀವು ಮದುವೆಗೆ ಹೋದರೂ ಕೂಡ ಇದೊಂದು ಮೆನು ಇದ್ದೇ ಇರುತ್ತೆ ಕಂಪಲ್ಸರಿ. ಬಟ್ ನಿಮಗೆ ಅದನ್ನು ನಿಮ್ಮ ಎಲೆ ಮೇಲೆ ಒಂದೊಂದೇ ಸ್ಪೂನ್ ಬಳಸೋದು, ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಆ ಹುಳಿನ ಹೇಗೆ ಮಾಡೋದು ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಪೈನಾಪಲ್ನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿಕೊಂಡು ಆ್ಯಂಡ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೆಲ್ಲ, ಉಪ್ಪು ಮತ್ತು ಹುಣಸೆ ರಸನ ಹಾಕಿ ಆ ಪೈನಾಪಲ್ನ ಕೂಡ ಹಾಕಿ ಚೆನ್ನಾಗಿ ಕಲಸಿ ಒಂದು 1/2 hour ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆ ತಗೊಂಡು ಆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದರೂ ಕೂಡಲೇ ಸ್ವಲ್ಪ ಒಂದು 8ರಿಂದ 9 ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದಾದ್ರ ಮೇಲೆ ಇಲ್ಲಿ ನೋಡಿ ಒಂದು 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ನಾನು ತೊಗೊಂಡಿದ್ದೀನಿ. ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋ ತನಕ. ಆಮೇಲೆ ಒಂದು 7ರಿಂದ 8 ಬ್ಯಾಡಿಗೆ ಮೆಣಸನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟು ಫ್ರೈ ಆದ್ರ ಮೇಲೆ ನಾನಿಲ್ಲಿ 1 ಚಮಚ ಆಗುವಷ್ಟು ಕೊತ್ತಂಬರಿ, ಧನಿಯಾನ ನಾನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಇಷ್ಟ ಈ ರೆಸಿಪಿ ಒಂದು ಕಮೆಂಟ್ ಮಾಡಿ. ಈ ಟೈಮಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಕಲರ್ ಈ ರೀತಿ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಮದುವೆ ಮನೆಯಲ್ಲೆಲ್ಲ ಒಂದೊಂದೇ ಸ್ಪೂನ್ ನಿಮಗೆ ಇದನ್ನು ಬಡಿಸ್ತಾರೆ. ನೀವಿಲ್ಲಿ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಸೇಮ್ ಮದುವೆ ಶೈಲಿಯಲ್ಲೇ ಸಿಗುವಂಥ ಸಿಹಿ ಹುಳಿ ಇಲ್ಲಿ ರೆಡಿ ಆಗುತ್ತೆ. ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗ್ಬೋದು. ನೀವು ಟಿಫನ್ ಬಾಕ್ಸಿಗೆಲ್ಲ ಮಾಡಿ ಇಟ್ಕೊಂಡು ಟಿಫನ್ ಬಾಕ್ಸಿಗೆಲ್ಲ ನೀವು ಇದನ್ನು ಹಾಕಿ ಅನ್ನದ ಜೊತೆ ಕಳಿಸ್ಬೋದು. ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಿಷ್ಟು ಫ್ರೈ ಆದಮೇಲೆ ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಫ್ರೈ ಆದ್ರ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ನೈಸ್ ಪೇಸ್ಟ್ ಆಗಬೇಕಂತಿಲ್ಲ, ಸ್ವಲ್ಪ ತರ್ತರಿ ಆದರೂ ನಡೆಯುತ್ತೆ. ಇದಾದ್ರ ಮೇಲೆ ಒಂದು ಪಾತ್ರೆ ತಗೊಂಡು ಅದು ಬಿಸಿ ಆದ್ರ ಮೇಲೆ ನಾವು ಆವಾಗಲೇ ನೆನೆಸಿದ್ವಲ್ಲ ಪೈನಾಪಲ್, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಕಂಪ್ಲೀಟ್ ಬೇಯಲಿಕ್ಕೆ ಬಿಡಿ. ಬೆಂದಾದ್ರ ಮೇಲೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಬನ್ನಿ. ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರಿಗೆ ಕ್ಲೀನ್ ಮಾಡಿ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಟೇಸ್ಟ್ ನೋಡಿ, ಉಪ್ಪು ಬೇಕಿದ್ದರೆ ನೀವು ಈ ಟೈಮಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೇ, ಎಷ್ಟು ಸಿಂಪಲ್ ಆದ ರೆಸಿಪಿ ಅಲ್ವಾ? ಸಖತ್ ಟೇಸ್ಟಿಯಾಗಿರುತ್ತೆ. ನಿಮ್ಮ ದೊಡ್ಡವರಿಗೂ ಇಷ್ಟ ಆಗುವಂಥ, ಚಿಕ್ಕ ಮಕ್ಕಳಿಗೂ ತುಂಬಾ ಫೇವ್ರೆಟ್ ಆಗಿರುವಂಥ ಸಿಹಿ ಹುಳಿ, ಮದುವೆ ಶೈಲಿಯಲ್ಲಿ ಸಿಹಿ ಹುಳಿ ರೆಡಿ ಆಗ್ತಾಯಿದೆ. ಇದು ಒಂದು ಕುದಿ ಕುದ್ರೆ ನಿಮಗೆ ಸೂಪರ್ ಆಗಿರುವಂಥ ಟ್ಯಾಂಗಿ ಆಗಿರುವಂಥ ಸಿಹಿ ಹುಳಿ, ಮದ್ದುಳಿ ಅಂತಲೂ ಕೂಡ ಕರೀತಾರೆ. ನಿಮಗೆ ಆರಾಮ್ಸೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಪೈನಾಪಲ್ ಇದ್ದರೆ ಸಾಕು, ಮತ್ತೆಲ್ಲ ಇಂಗ್ರೀಡಿಯೆಂಟ್ ಆಲ್ರೆಡಿ ಮನೆಯಲ್ಲಿ ಇರುತ್ತೆ. ನೋಡಿ ಸಿಹಿ ಹುಳಿ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ನೋಡಿ ಉಪ್ಪು ನೋಡಿ, ನೀವು ಉಪ್ಪು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ?
ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸಿಹಿ ಹುಳಿ ಉಡುಪಿ ಶೈಲಿಯ ಮದ್ದುಳಿ ಸಖತ್ ಟೇಸ್ಟಿಯಾಗಿ ಆಗಿತ್ತು. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಫಾಲೋ ಮಾಡಿ.